ನಮಸ್ಕಾರ. ನಮಸ್ಕಾರ. ತಮಿಳ್ನಾಡಲ್ಲಿ ವಿಜಯ್ ಸರ್ಕಾರ ರಚನೆ ಅಂತ ಹೋಗ್ತಾ ಇದ್ದಾರೆ. ನಾನು ನಮ್ಮ ಟೀಮ್ಗೆ ಅದನ್ನೇ ಹೇಳ್ತಿದ್ದೆ, ಆನ್ ಸ್ಕ್ರೀನ್ ಲೈವ್ ಅಲ್ಲಿ ಇದೀನಿ ಈಗ. ವಿಜಯ್ ಅವರ ಚುನಾವಣಾ ಗೆಲುವು ಒಂದಷ್ಟು ಪ್ರಯತ್ನಗಳಿಗೆ, ಒಂದಷ್ಟು ಹೊಸ ನಿರೀಕ್ಷೆ ಇರೋರಿಗೆ ಪಾಸಿಟಿವ್ ಅಂಶ ಅಂತ. ಕರ್ನಾಟಕ ಅಂದಾಗ ನಾನು ಕಂಡದ್ದು, ಕೇಳಿಸಿದ್ದು, ಅನ್ಸ್ಕೊಂಡಿದ್ದು, ನೆನಪಾಗಿದ್ದು ರವಿಕೃಷ್ಣ ರೆಡ್ಡಿ ಅವ್ರು ಮಾತ್ರ. ಏನ್ ಹೇಳ್ತೀರಿ ತಮಿಳ್ನಾಡು ಈ ರಿಸಲ್ಟ್ ಬಗ್ಗೆ? ಲೈವ್ ಅಲ್ಲೇ ಇದ್ದೀನಿ. ಇದು ತಮಿಳ್ನಾಡಿನ ಚುನಾವಣೆ, ಇದು ಫಲಿತಾಂಶ ಬೇರೆ ಎಲ್ಲಾ ರಾಜ್ಯಗಳ ಫಲಿತಾಂಶಕ್ಕಿಂತ ನಿಜಕ್ಕೂ ಏನು ಆಶ್ಚರ್ಯಕರವಾದದ್ದು. ಬಹಳ ಜನ ಹೇಳ್ತಾ ಇದ್ದಿದ್ದು DMK ಬಹುತೇಕವಾಗಿ ಬರುತ್ತೆ, TVK ಒಂದಷ್ಟು ವೋಟ್ ಕಟ್ ಮಾಡುತ್ತೆ, ಆದ್ರೆ ಅವ್ರಿಗೆ ಕಾಡರ್ ಇಲ್ಲ, ಅಂದ್ರೆ ಚುನಾವಣೆ ದಿವಸ ಅಲ್ಲಿ ಕೂತು ವೋಟ್ ಹಾಕ್ಸುವಂತ ಜನ ಇಲ್ಲ ಅಂತ. ಒಂದ್ 20-25% ಜನ TVK ಪರವಾಗಿದ್ದಾರೆ. ಆದ್ರೆ ಅದು ನಮ್ದು ವ್ಯವಸ್ಥೆ ಏನಂದ್ರೆ ಚುನಾವಣಾ ವ್ಯವಸ್ಥೆ 50% ವೋಟ್ ಬರ್ಬೇಕಾಗಿಲ್ಲ ಗೆಲ್ಲೋದಿಕ್ಕೆ. ಫಸ್ಟ್ ಪಾಸ್ಟ್ ದ ಪೋಸ್ಟ್ ಸಿಸ್ಟಮ್. ಯಾರಿಗೆ ಆ ಚುನಾವಣೆಯಲ್ಲಿ ಬೇರೆಯವನಿಗಿಂತ ಒಂದು ವೋಟ್ ಎಕ್ಸ್ಟ್ರಾ ಬಂದಿದ್ರು ಆತ ಗೆಲ್ತಾನೆ. ಸೊ ಹಾಗಾಗಿ ಅದು 20-25% ವೋಟ್ ಬಂದ್ರು 20-25% ಅಷ್ಟು ಸೀಟ್ ಬರೋದಿಲ್ಲ. ಅಂದ್ರೆ 234 ಕಾನ್ಸ್ಟಿಟ್ಯೂನ್ಸಿಲಿ 10-20 ಸೀಟ್ ಕೂಡ ವಿಜಯ್ಗೆ ಬರೋದಿಲ್ಲ ಅಂತ ಬಹುತೇಕ ಹೇಳ್ತಾ ಇದ್ದಿದ್ದು. ಒಳ್ಳೆ ವೋಟ್ ಬರುತ್ತೆ, ಪರ್ಸೆಂಟೇಜ್ ಬರುತ್ತೆ ಅಂತ. ಇದು ಒಂದು ನಮ್ಮ ನಿರೀಕ್ಷೆಯನ್ನ, ಅಂದ್ರೆ ಒಂದು ವಾಸ್ತವವನ್ನ ಬದಲಾಯಿಸಿದೆ. ನಮ್ಗೆ ಒಂದು ವಿಚಾರದಲ್ಲಿ ಇದು ಸಂತೋಷದ ವಿಚಾರ ಏನು ಅಂದ್ರೆ, ನೀವು ಚುನಾವಣೆ ಹಿಂದಿನ ದಿವಸ ಹಣ ಕೊಟ್ರುನು, ಎಂಡ ಕುಕ್ಕರು ಲಿಕ್ಕರು ನಿಕ್ಕರು ಕೊಟ್ರುನು, ಚುನಾವಣೆಯ ದಿವಸ ನೀವು ಅಲ್ಲಿ ಬೂತ್ ಹತ್ರ ಚೇರ್ಗಳು ಹಾಕಿ ಕೂತ್ಕೊಂಡು ಬಂದು ಹೋಗೋರ್ನ ಮಾತಾಡ್ಸಿ ವೋಟ್ ಕೇಳಿ ಅಂತ ಹೇಳಿದ್ರು ಸಹ ಅದನ್ನ ಮೀರಿ, ಇವತ್ತು ನಮ್ಮ ಸಂದರ್ಭದಲ್ಲಿ ಇದೇ ಆಗ್ತಾ ಇರೋದು, ಅದನ್ನ ಮೀರಿನೂ ಸಹ ಜನ ವೋಟ್ ಹಾಕ್ತಾರೆ ಅನ್ನೋದಿಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ, ಎಲ್ಲಾ ಸಂದರ್ಭಗಳಲ್ಲ, ಅಂದ್ರೆ ಯಾವ್ದೋ ಒಂದು ಗ್ರೌಂಡ್ ಸ್ವೆಲ್, ಒಂದು ರೀತಿಯ ಏನಂತಾರೆ ಒಂದು ಅಲೆ ಬಂದಾಗ ಜನ ಈ ಎಲ್ಲವನ್ನೂ ಮೀರಿ, ಕಾಡರ್ ಇರುವಂತ ಪಾರ್ಟಿಗಳ ಬೇಸನ್ನು ಮೀರಿ, ಬೇರೆ ಬೇರೆ ಪ್ರಲೋಭನೆಗಳನ್ನ ಮೀರಿ ಅವರಿಗೆ ಇಷ್ಟ ಆಗಿದ್ದನ್ನ ಕೈ ಹಿಡಿತಾರೆ ಅನ್ನೋದಕ್ಕೆ ಒಂದು ಆಶಾದಾಯಕವಾದ ಬೆಳವಣಿಗೆ ಇದು. ನನಗ್ ಗೊತ್ತಾದ ಹಾಗೆ, ನಾನು ಯಾಕಂದ್ರೆ ತಮಿಳ್ನಾಡಲ್ಲಿ ನಮ್ಮಲ್ಲಿ ಒಂದಷ್ಟು ನೆಂಟರು ಆ ತರದವರು, ನಮ್ದು ಪಕ್ಕದೇ ತಾಲೂಕು, ನಮ್ಮೂರಿಂದ 5-6 ಕಿಲೋಮೀಟರ್ಗೆ ತಮಿಳ್ನಾಡು ಶುರುವಾಗುತ್ತೆ. ಹಾಗಾಗಿ ತಮಿಳ್ನಾಡಿನ ಒಂದಷ್ಟು ನೋಡಿದ್ರಿಂದಾಗಿ TVK ಪಕ್ಷದವರು ಒಂದಷ್ಟು ಕಡೆಗಳಲ್ಲಿ ಬೇರೆಯವ್ರಿಗಿಂತ ಕಡಿಮೆ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ಆದ್ರೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಆದ್ರೆ DMK ಅತಿ ಹೆಚ್ಚು, ADMK BJP ಅವರು ಜಾಸ್ತಿ ಕೊಟ್ಟಿದ್ದಾರೆ. ಅಂತ ಸಂದರ್ಭದಲ್ಲಿ ದುಡ್ಡು ತಗೊಳ್ದೇನೆ ಅಥವಾ ದುಡ್ಡು ತಗೊಂಡು ಕಡಿಮೆ ಕೊಟ್ಟಿದ್ರು ಸಹ ಅದನ್ನ ತಲೆ ಕೆಡಿಸ್ಕೊಳ್ಳದೆ TVK ನ ಹೆಚ್ಚು ಜನ ಬೆಂಬಲಿಸಿರುವಂತದ್ದು. ಅವರಿಗೆ ಎಲ್ಲೂ ಗ್ರೌಂಡ್ ಅಲ್ಲಿ ಅವರ ಕಾರ್ಯಕರ್ತರಿಲ್ಲ, ಬರೀ ಒಂದು ಯಾವ್ದೋ ಒಂದು ವಿಶೇಷವಾಗಿ ಜೆನ್ Z ಮತ್ತೆ ಮಿಲೇನಿಯಲ್ಸ್, ಈ 30ರ ಕೆಳಗಿರುವಂತಹ ಯುವಕ ಯುವತಿಯರು ಬಹಳ ದೊಡ್ಡ ಮಟ್ಟದಲ್ಲಿ TVK ಕೈ ಹಿಡಿದಿರುವಂತದ್ದು. ಇವತ್ತು ಅದೇ ತರಹದ ಒಂದು ಹೊಸ ರಾಜಕೀಯ ಸಂಸ್ಕೃತಿಯನ್ನ ಕರ್ನಾಟಕದಲ್ಲಿ ಕಟ್ಟಬೇಕು. ಆದ್ರೆ ಈ ಸ್ಥಾಪಿತ JCB ಪಕ್ಷಗಳ ನಡುವೆ ಅವರ ಹಣ, ಹೆಂಡ, ಕುಕ್ಕರ್, ಲಿಕ್ಕರ್, ನಿಕ್ಕರ್ ರಾಜಕಾರಣದ ಮಧ್ಯೆ, ಮತ್ತೆ ಜಾತಿ ಮತ್ತು ಕೋಮು ಪ್ರೇರಿತ ರಾಜಕಾರಣದ ನಡುವೆ ಇದನ್ನ ಹೇಗೆ ಮೀರೋದು ಅಂತ ಯೋಚನೆ ಮಾಡ್ತಿರುವಂತ ನನ್ನಂತವ್ರಿಗೂ ಇದೊಂದು ರೀತಿಯಲ್ಲಿ ಆಶಾದಾಯಕ ಬೆಳವಣಿಗೆ. ನಿಮಗೆ ಗೊತ್ತಿರಬಹುದು, TVK ಆತ ಬಹಳ ಜನರಿಗೆ ವಿಜಯ್ ಕ್ರಿಶ್ಚಿಯನ್ ಅಂತ ಗೊತ್ತಿರಲಿಲ್ಲ ತಮಿಳ್ನಾಡಲ್ಲಿ. ಆದ್ರೆ ಈ ಚುನಾವಣೆಯ ಸಂದರ್ಭದಲ್ಲಿ ಬಹುತೇಕರಿಗೆ ಆತ ಕ್ರಿಶ್ಚಿಯನ್ ಅಂತ ಗೊತ್ತಾಯ್ತು. ಯಾರೋ ಒಬ್ರು ನಾನು ತಮಿಳ್ನಾಡವ್ರ ಜೊತೆ ಮಾತಾಡ್ತಿದಾಗ ಹೇಳ್ತಿದ್ರು, ಆತ ಕ್ರಿಶ್ಚಿಯನ್ ಅಂದ್ಕೊಂಡಿರ್ಲಿಲ್ಲ ಜನ, ಈಗ ಕ್ರಿಶ್ಚಿಯನ್ ಅಂದ್ಕೊಂಡಿದ್ದಾರೆ, ಹಾಗಾಗಿ ಅಷ್ಟೇನು ಜಾಸ್ತಿ ಸಪೋರ್ಟ್ ಮಾಡದೆ ಹೋಗಬಹುದು ಅಂತ ಹೇಳ್ತಾ ಇದ್ರು. ಆದ್ರೆ ಜಾತ್ಯಾತೀತವಾಗಿ ಕ್ರಿಶ್ಚಿಯನ್ನರು, ಹಿಂದೂಗಳು, ಮುಸಲ್ಮಾನರು ಅನ್ನೋದೇ ತಮಿಳ್ನಾಡಿನಲ್ಲಿ TVK ಪಕ್ಷಕ್ಕೆ ಇಷ್ಟು 30-35% ವೋಟು ಅಂತ ಹೇಳ್ತಾ ಇದ್ರು ಇಲ್ಲಿ ತನಕ. DMK ಮತ್ತೆ ADMK ಗೆ ಸುಮಾರು 24% ಬಂದಿದ್ರೆ 30-35% ಗಿಂತ ಹೆಚ್ಚಿನ ಮತದಾರರು TVK ಗೆ ವೋಟ್ ಹಾಕಿದ್ದಾರೆ ಅಕ್ರಾಸ್ ತಮಿಳ್ನಾಡು ಅಂತ. ಸೊ ಹಾಗಾಗಿ ಇದೊಂದು ಆಶಾದಾಯಕ ಬೆಳವಣಿಗೆ. ನನ್ನದು ಒಂದು ತಕರಾರು ಇದ್ದಿದ್ದು, ಒಂದು ತಕರಾರು ಇದ್ದಿದ್ದು TVK ಬಗ್ಗೆ, ಈ 2 ವರ್ಷಗಳಲ್ಲಿ ವಿಜಯ್ ತಮ್ಮ ಪಕ್ಷ ಸ್ಥಾಪನೆ ಆದ ಮೇಲೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಏನು ಒಂದು ಕಾರ್ಯಕ್ರಮ ಕೊಡ್ಲಿಲ್ಲ, ಒಂದು ಕನ್ಸ್ಟ್ರಕ್ಟಿವ್ ಪ್ರೋಗ್ರಾಮ್. ಅದು ಭ್ರಷ್ಟಾಚಾರದ ವಿರುದ್ಧ ಇರಬಹುದು ಅಥವಾ ಇನ್ಯಾವುದೋ ಸ್ವಚ್ಛತಾ ಕಾರ್ಯಕ್ರಮ, ಯಾವ್ದಾದ್ರು ಒಂದು ಕಾರ್ಯಕ್ರಮ ಕೊಟ್ಟು ಆ ತರಕ್ಕೆ ಕಾರ್ಯಕರ್ತರನ್ನ ನಮ್ಮ ತತ್ವಗಳು, ಸಿದ್ಧಾಂತಗಳು ಇದು ಅಂತ ಸಿದ್ಧ ಮಾಡಬೇಕಾಗಿತ್ತು. ಹಾಗಾಗಿ TVK ಗೆ ಜನ ಬೆಂಬಲಿಸಿದ್ದಾರೆ ಅಂದ ಮಾತ್ರಕ್ಕೆ ಆ TVK ಪಕ್ಷದ ಕಾರ್ಯಕರ್ತರು DMK ಮತ್ತು ADMK ಪಕ್ಷಗಳ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ಅಧಿಕಾರ ನಾನಾ ತರಹದ ದುಷ್ಟರನ್ನ ಆಕರ್ಷಿಸ್ಬಿಡುತ್ತೆ. ಇವತ್ತು DMK ADMK ನಾಳೆ TVK ನಲ್ಲಿ ಗುರ್ಸ್ಕೊಳ್ಬಹುದು. ಹಾಗಾಗಿ ಆ ಪಕ್ಷದೊಂದು ಒಂದು ಸಂಸ್ಕೃತಿ, ಅದ್ರದ್ದೊಂದು ಆಚಾರ ವಿಚಾರ ಅಂತಿರ್ಬೇಕಾಗಿತ್ತು. ಒಂದು ಏನ್ ಪವರ್ ಅಂತೀರಾ, ಈ ಸ್ಟಾರ್ ಪವರ್ ಮೇಲೆ ಗೆದ್ದಿರೋದು ಅಂತ ಕಾಣಿಸ್ತಾ ಇದೆ. ಅದ್ರ ಜೊತೆಗೆ ಅಲ್ಲಿ DMK ಯ ವಂಶ ಪಾರಂಪರ್ಯ ರಾಜಕಾರಣ ಮತ್ತು ಭ್ರಷ್ಟಾಚಾರ, ತಮಿಳ್ನಾಡಲ್ಲಿ
ದೊಡ್ಡ ದೊಡ್ಡ ಮಟ್ಟದಲ್ಲಿ ಕರ್ನಾಟಕಕ್ಕೆ ಹೋಲಿಸಿದ್ರೆ ತಮಿಳುನಾಡಲ್ಲಿ ಸ್ವಲ್ಪ ಲಂಚಗುಳಿತನ ಕಡಿಮೆ, ಕೇರಳದಲ್ಲಂತೂ ಇನ್ನೂ ಕಡಿಮೆ. ಆದ್ರೆ ದೊಡ್ಡ ದೊಡ್ಡವರು ಮಾಡುವಂತಹ ಭ್ರಷ್ಟಾಚಾರ ಏನಿದೆ ಅದು ಬಹಳ ದೊಡ್ಡದು. ನಿಮ್ಗೊಂದು ವಿಚಾರ ಹೇಳ್ಬೇಕು, ಅವರು ಕನ್ನಡಿಗರು, ಬಹುಶಃ ಅವರು ಮನೆ ಮಾತು ಕನ್ನಡಿಗರೇ. ಬೆಂಗಳೂರು ನಮ್ಮ ಆನೇಕಲ್ ಪಕ್ಕದ ತಳಿ ಅನ್ನುವಂತ ವಿಧಾನಸಭಾ ಕ್ಷೇತ್ರ, ಅದು ಕನಕಪುರ ಮತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರಗಳ ತಾಲೂಕುಗಳ ಪಕ್ಕದಲ್ಲಿರುವಂತದ್ದು. ಅಲ್ಲಿರುವಂತಹ ಸಿಪಿಎಂ ಅಭ್ಯರ್ಥಿ, ಅವರು ಹಿಂದೆ ಸಿಪಿಎಂ ಅಲ್ಲಿ ಇದ್ರು, ಆಮೇಲೆ ಡಿಎಂಕೆ ಇದ್ರ ಮೇಲೆ ಗೆದ್ರು, ಈಗ ಮತ್ತೆ ಸಿಪಿಎಂ ಕ್ಯಾಂಡಿಡೇಟ್ ಆಗಿದ್ದಾರೆ. ಒಂದ್ ಸಲದ 2 ಸಲದ MLA ರಾಮಚಂದ್ರ ಅಂತ. ಆ ಮನುಷ್ಯನಿಗೆ ಸುಮಾರು 2,000 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣ ವೈಟಲ್ ಬಂದಿದೆಯಂತೆ. ಅಂದ್ರೆ ಯಾವ್ದೋ ರಿಯಲ್ ಎಸ್ಟೇಟ್ ಅಲ್ಲಿ ಟಾಟಾದವ್ರಿಗೇನೋ ಮಾರಿರುವಂತದ್ದು ಅಂತ. ಆದ್ರೆ ಇವಾಗ ಆ ಕ್ಷೇತ್ರದಲ್ಲಿ ಬಹುತೇಕ ಬಹಳ ಕಡಿಮೆ ಅಂತರದಲ್ಲಿ ಬಿಜೆಪಿ ಇದೆ. ಅವರು ಡಾಕ್ಟರ್ ನಾಗೇಶ್ ಅಂತ ಬಿಜೆಪಿ ಅಭ್ಯರ್ಥಿ, ಬೆಂಗಳೂರಿನಲ್ಲೇ ಓದಂತವ್ರು. ಅವ್ರದ್ದು ಬಹುಶಃ ಮನೆ ಮಾತು ಕನ್ನಡ ಇರಬಹುದು. ಆ ತಳಿಯಲ್ಲಿ ಆ ತರಹದ ದುಡ್ಡಿನ ಪ್ರಭಾವವನ್ನು ಮೀರಿ, ಯಾವ ಡಿಎಂಕೆ ವಲಯ ಇದರದ ದುಡ್ಡಿನ ಪ್ರಭಾವವನ್ನು ಮೀರಿ ಜನ ಇವತ್ತು ಬೆಂಬಲಿಸಿದ್ದಾರೆ ಅನ್ನುವಂಥದ್ದು. ಇವೆಲ್ಲವೂ ಹಣದಿಂದ ಅಥವಾ ಇನ್ಯಾವುದೋ ಒಂದರಿಂದ ನಾವು ಗೆಲ್ತೀವಿ ಅನ್ನುವಂಥವ್ರಿಗೆ ಒಂದು ಪಾಠ. ಕರ್ನಾಟಕಕ್ಕೆಲ್ಲ, ತಮಿಳುನಾಡಿನ ಚುನಾವಣೆ ಇಡೀ ದೇಶಕ್ಕೆ ಒಂದು ಪಾಠ ಈ ಸಂದರ್ಭದಲ್ಲಿ. ಅಂದ್ರೆ ಪರ್ಯಾಯಗಳನ್ನ ಹುಡುಕ್ಬೇಕು. ಜನ ನಮ್ಮನ್ನ ಗೆಲ್ಸೋದಿಲ್ಲ, ಹಣ ಹಂಚಿದ್ರೆ, ಹೆಂಡ ಕುಡಿಸಿದ್ರೆ, ಜಾತಿ ರಾಜಕಾರಣ ಮಾಡಿದ್ರೆ ಮಾತ್ರ ಗೆಲ್ಲಿಸ್ತಾರೆ ಅಂತ ಭಾವಿಸ್ಕೊಂಡು ಒಂದು ರೀತಿಯಲ್ಲಿ ಏನಂತಾರೆ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಕಾನ್ಫಿಡೆನ್ಸ್ ನಿರಾಶಾವಾದದಲ್ಲಿರುವಂತಹ ಜನರಿಗೆ ತಮಿಳುನಾಡಿನ ಚುನಾವಣೆ ಒಂದು ಪಾಠ. ಆದ್ರೆ ಅದೇ ಮಾದರಿ ಎಲ್ಲಾ ಕಡೆ ವರ್ಕ್ ಆಗುತ್ತೆ ಅಂತಲ್ಲ, ಅದ್ರ ಪ್ರಯತ್ನ. TVK ವಿಜಯ್ ಎಷ್ಟು ಸಂದರ್ಭಗಳಲ್ಲಿ ಅವಮಾನಿತರಾದ್ರು, ಬೇರೆ ಬೇರೆ ತರ ಟ್ರೋಲ್ ಆದ್ರು, ಮತ್ತೆ ಅಲ್ಲಿ ಒಂದು ಇದರಲ್ಲಿ ಕಾಳ್ಸುಳಿತಕ್ಕಾಯ್ತು. ಅವ್ರು ಬಹಳಷ್ಟು ಕಡೆ ಪ್ರಚಾರ ಮಾಡ್ಲಿಲ್ಲ. ಆದ್ರೂ ಯಾವ್ದೋ ಒಂದು ಸ್ಟಾರ್ ಪವರ್ ಯಾಕೆ ಬಂತು ಅಂದ್ರೆ ಜನರಲ್ಲಿದ್ದಂತಹ ಒಂದು ವ್ಯವಸ್ಥೆಯ ಬಗೆಗಿನ ರೋಷ. ಇಲ್ಲಾಂದ್ರೆ ವಿಜಯ್ಗೆ ಆ ಮಟ್ಟಿಗೆ ಬೆಂಬಲ ಬರೋದಿಕ್ಕೆ ಸಾಧ್ಯ ಇಲ್ಲ. ಇದು ಬೇರೆ ಬೇರೆ ಕಡೆಗಳಲ್ಲಿ ಅವಕ್ಕ ಪರ್ಯಾಯಗಳೇ ಇಲ್ಲದಿದ್ದಾಗ ಜನ ಆಳೂರುಗಳು ಹೋದವ್ರೆ ಅಂತೇಳಿ ಯಾರಿಗೂ ಇಬ್ರಲ್ಲಿ ಅವ್ನ್ ಬಿಟ್ಟು ಇವನ್ ಯಾರು ಅಂತಲೇ ವೋಟ್ ಹಾಕ್ತಾರೆ. ಆದ್ರೆ ಪರ್ಯಾಯಗಳು ಬಂದಾಗ ನಿಜಕ್ಕೂ ಆ ಕಡೆ ಗಮನಿಸ್ತಾರೆ ಅನ್ನುವಂಥದ್ದು TVKಯ ವಿಜಯದಲ್ಲಿ ತೋರಿಸ್ತಾ ಇದೆ. ನನ್ನದೊಂದು ಈ ಸಂದರ್ಭದಲ್ಲಿ TVK ಒಳ್ಳೆ ಆಡಳಿತ ಕೊಡ್ಲಿ. ಬಹುಶಃ ಅವರು DMK ಅಥವಾ ADMK ಯಾರಾದ್ರೂ ಹೊರಗಿನಿಂದ ಬೆಂಬಲ ಕೊಟ್ರೆ ಮಾತ್ರ ಅಧಿಕಾರ ಮಾಡೋದಿಕ್ಕೆ ಇದಾಗುತ್ತೆ. ಇಲ್ಲಾಂದ್ರೆ ಹಂಗ್ ಅಸೆಂಬ್ಲಿ ಆಗಿದೆ. ಇನ್ನೂ ಒಂದು 15 ಸೀಟು ಅವರಿಗೆ ಬರಬೇಕು. ಬಂದ್ರು ಬರಬಹುದು, ಇವಾಗಿರುವಂತ ಇದ್ರಲ್ಲಿ 10-15 ಸೀಟ್ ಬರಬಹುದು. ಆದ್ರೆ ಒಂದ್ 4-5 ಸೀಟು ಅಂದ್ರೆ PMK ಪಟ್ಟಾಯಿ ಮಕ್ಕಳ ಕಚ್ಚೆ ಅಂತೇನೋ ಒಂದಿದೆ. PMK ಕಾಂಗ್ರೆಸ್ BJP ಅವ್ರದೆಲ್ಲ ಸೇರುತ್ತೆ, ಒಂದು 10 ಮೇಲೆ ಆಗುತ್ತೆ. 3 ಜನ ಆಗುತ್ತೆ. ಅವ್ರೇನಾದ್ರೂ ಅವ್ರು ಕೊಟ್ರು ಸಾಕು. ಯಾಕಂದ್ರೆ ಅವ್ರು ADMK ಮತ್ತು DMK ಎರಡನ್ನೂ ಹೊರಗಿಟ್ಟಿದ್ದವ್ರು. ಆದ್ರೆ ಒಂದು ಸಂದರ್ಭದಲ್ಲಿ ವಿಜಯ್ ADMK ಜೊತೆಗೆ ಅಲೈನ್ಸ್ ಮಾಡ್ಕೊಳ್ಳೋದಿಕ್ಕೆ ಸಿದ್ಧ ಆಗಿದ್ದಂತವ್ರು. ನನಗೆ ಒಟ್ನಲ್ಲಿ ಅರ್ಧಕ್ಕರ್ಧ ಕೊಡ್ಬೇಕು, ನನ್ನನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಘೋಷಿಸಬೇಕು ಅಂತ ಹೇಳಿದ್ರು. ಅದಾಗಿರ್ಲಿಲ್ಲ. ಹಾಗಾಗಿ ಈ ಹೊತ್ತಿಗೆ ADMK ಆಡಳಿತ ಪಕ್ಷದ ಭಾಗವಾದ್ರೂ ಆಶ್ಚರ್ಯ ಇಲ್ಲ. ಒಂದು ರೀತಿಯಲ್ಲಿ ಮತ್ತೆ TVKಗೆ ಇದು CBI ತನಿಖೆ ಅದು ಇದೆಲ್ಲ ಆಗ್ತಿರೋದ್ರಿಂದಾಗಿ ಅದ್ರ ಜೊತೆಗೆ ಈ ಬೇರೆ ರಾಜಕಾರಣಿಗಳ ತರಕ್ಕೆ, ಬೇರೆ ರಾಜಕೀಯ ಪಕ್ಷಗಳ ತರಕೆನೆ ಬಿಜೆಪಿ ಜೊತೆಗೆ ಒಕ್ಕೂಟ ಸರ್ಕಾರದ ನೇತೃತ್ವ ವಹಿಸಿರುವಂತ ಬಿಜೆಪಿ ಜೊತೆಗೆ ಏನಾದ್ರೂ ಡೀಲ್ ಮಾಡ್ತಾರ ಅನ್ನೋದೆಲ್ಲ ನೋಡ್ಬೇಕು. ಯಾಕಂದ್ರೆ ಈ ರಾಜಕಾರಣ ನಾವೆಲ್ಲ ಮೇಲ್ನೋಟಕ್ಕೆ ಕಂಡಷ್ಟು ಒಳಗಡೆ ಅವ್ರದ್ದು ಇರೋದಿಲ್ಲ. ಅವ್ರದ್ದು ಬೇರೆ ಬೇರೆ ತಂತ್ರಗಾರಿಕೆಗಳು ಅಥವಾ ಏನೇನೋ ಇರುತ್ತೆ. ಟ್ರಾನ್ಸ್ಪರೆನ್ಸಿ ಅನ್ನೋದು ಬಹಳ ಕಡಿಮೆ ಇರುವಂತ ವಲಯ ಅಂದ್ರೆ ರಾಜಕಾರಣ. ಆದ್ರೆ ಜನ ಬೆಂಬಲಿಸಿದ್ದಾರೆ, ಜನ ಕೈ ಹಿಡಿದಿದ್ದಾರೆ. ಜನರ ವಿಶ್ವಾಸಕ್ಕೆ ದ್ರೋಹ ಮಾಡುವ ಯಾರೂನು ದೀರ್ಘಕಾಲದಲ್ಲಿ ಒಳ್ಳೆಯ ಸ್ಥಾನವನ್ನಾಗ್ಲಿ ಮಾನವನ್ನಾಗ್ಲಿ ಪಡೆಯೋದಿಲ್ಲ. ತಾತ್ಕಾಲಿಕವಾಗಿ ಒಂದಷ್ಟು ಗೆಲುವಾಗುತ್ತೆ. ಆದ್ರೆ ನಾನು ಕಂಡುಕೊಂಡಾಗ ನಮ್ಮ ರಾಜ್ಯದಲ್ಲಿಯೇ ಹಲವಾರು ಜನರ ಉದಾಹರಣೆಗಳನ್ನ ನಾನು ಸ್ವತಃ ಗಮನಿಸಿ ನೋಡಿರೋದ್ರಿಂದ ಪ್ರಕೃತಿ ಅವ್ರಿಗೆ ಒಂದಲ್ಲ ಒಂದ್ ರೀತಿ ಪಾಠ ಕಲಿಸುತ್ತೆ. ಹಾಗಾಗಿ ಆ ತರಹದ ಒಂದು ಕೆಟ್ಟ ಯಾವುದೇ ವಿಚಾರಗಳಿಗೆ ಹೋದ್ರೆ ಒಳ್ಳೆಯ ಆಡಳಿತವನ್ನ ಕೊಡ್ಲಿ. ಇವತ್ತು ಇಡೀ ದಕ್ಷಿಣ ಭಾರತದಲ್ಲಿ ಕೇರಳ ಬಿಟ್ರೆ, ಆದ್ರೆ ಕೇರಳಕ್ಕಿಂತ ಒಂದು ರೀತಿಯಲ್ಲಿ ಆಂತರಿಕ GDP ನಲ್ಲಿ ಬಹಳ ಬಲಿಷ್ಠವಾದ ಸ್ಥಾನದಲ್ಲಿರುವಂತಹದ್ದು ತಮಿಳುನಾಡು. ಕೇರಳದಕ್ಕೆ ಹೊರಗಿನಿಂದ ದುಡ್ಡು ಜಾಸ್ತಿ ಬರುತ್ತೆ, ಮತ್ತೆ ಅಲ್ಲಿ ಬೇರೆ ಆ ತರಹದ ಸಂಪನ್ಮೂಲಗಳಿಲ್ಲ. ಅವ್ರದ್ದು ಕೇರಳ ಆರ್ಥಿಕವಾಗಿ ಚೆನ್ನಾಗಿದೆ ಅಂದ್ರೂ ಅದ್ರ ಕಾರಣಗಳು ಬೇರೆ ಇದೆ. ಆದ್ರೆ ಇಂಟರ್ನಲ್ ಡೊಮೆಸ್ಟಿಕ್ GDP ಆ ಲೆಕ್ಕಾಚಾರದಲ್ಲಿ ಬಹಳ ದೇಶದಲ್ಲಿ ಅತ್ಯಂತ ಮುಂದುವರಿದ, ಆರ್ಥಿಕವಾಗಿ ಮತ್ತು ವೈಚಾರಿಕವಾಗಿಯೂ ಹಲವಾರು ವಿಚಾರಗಳಲ್ಲಿ ಮುಂದುವರಿದ ರಾಜ್ಯ ಅಂದ್ರೆ ತಮಿಳುನಾಡು. ಅಂತಹ ಒಂದು ತಮಿಳುನಾಡಿನಿಗೆ ವಿಜಯ್ ಅಂತ ಅವರು ಮುಖ್ಯಮಂತ್ರಿಯಾಗಿ ಒಂದು ಒಳ್ಳೆಯ ಆಡಳಿತ ಕೊಡ್ಲಿ, ಅಲ್ಲಿ ಭ್ರಷ್ಟಾಚಾರವನ್ನ ತೊಲಗಿಸ್ಲಿ. ಅದೇ ಸಂದರ್ಭದಲ್ಲಿ ಅವರ ಕಾರ್ಯಕರ್ತರಿಗೂ ಒಂದು ವಿಚಾರಧಾರೆಯನ್ನ ಇಟ್ಟುಕೊಂಡು ಅವರೊಂದಷ್ಟು ರಚನಾತ್ಮಕ ಕಾರ್ಯಕ್ರಮಗಳನ್ನ ಕೊಡ್ಲಿ. ಇಲ್ಲಾಂದ್ರೆ ರಚನಾತ್ಮಕ ಕಾರ್ಯಕ್ರಮಗಳನ್ನ ಕೊಡೋದೇ ನಾವು ಕಾರ್ಯಕರ್ತರನ್ನ ಸಿದ್ಧ ಮಾಡಿದ್ರೆ ಅವರು ಸಹ ಇರುವಂತಹ ಏನಂತಾರೆ
ಸಾಂಪ್ರದಾಯಿಕ ಪಕ್ಷಗಳ ಕಾರ್ಯಕರ್ತರ ರೀತಿಯಲ್ಲಿ ಅವರ ಬಿಹೇವಿಯರ್ ಇರುತ್ತೆ ಹೊರತು ಅದು ಒಂದು ಬದಲಾವಣೆ. ಈಗ ನಾವ್ ಯಾವಾಗಲೂ ಒಂದು ಮಾತು ಹೇಳ್ತಿದ್ದೆ, ಬಹುಶಃ ನಿಮ್ಮ ಇದ್ರಲ್ಲಿ ಹೇಳಿದ್ದೆ, ಆಟಗಾರರು ಬದಲಾಗ್ತಾ ಇದ್ದಾರೆ, ಆದ್ರೆ ಆಟದ ನಿಯಮಗಳು ಬದಲಾಗ್ತಾ ಇಲ್ಲ. ಪಕ್ಷಗಳು ಬದಲಾಗ್ತಾ ಇದೆ, ಬೇರೆ ಬೇರೆ ಪಕ್ಷಗಳ ಆಡಳಿತ ಬರ್ತಾ ಇದೆ, ಆದ್ರೆ ಆಡಳಿತ ಮಾತ್ರ ಅದೇ ತರಹಕ್ಕೆ ಇದೆ ಅನ್ನುವಂತಹ ಅರ್ಥದಲ್ಲಿ. ಸೊ ಆ ತರಕ್ಕಾಗದೆ ಇಡೀ ದೇಶಕ್ಕೇನೆ ಮಾದರಿಯಾದಂತಹ ಒಂದು ಆಡಳಿತವನ್ನ ಟಿವಿಕೆ ವಿಜಯ್ ಕೊಡ್ಲಿ. ಮತ್ತೆ ಕರ್ನಾಟಕದಲ್ಲೂ ಸಹ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ನೀವು ಹೇಳಿದಾಗೆ ಇವತ್ತು ಕರ್ನಾಟಕದಲ್ಲಿ ಒಂದು ಪರ್ಯಾಯವನ್ನ ಕಟ್ಟೋದಕ್ಕೆ ಪ್ರಯತ್ನಿಸ್ತಾ ಇದೆ. ಬಹಳ ಜನ ಹೇಳೋದೇನು, ಕರ್ನಾಟಕದವರು ಹಣ ಕೊಡದೇ ಇದ್ರೆ, ದುಡ್ಡು ಕೊಡದೇ ಇದ್ರೆ ಓಟ್ ಹಾಕೋದಿಲ್ಲ ರೀ, ಇಲ್ಲಿ ಸಿಕ್ಕಾಪಟ್ಟೆ ಜಾತಿವಾದ ರೀ ಅಂತೆಲ್ಲ ಹೇಳ್ತಾರೆ. ಇದೇ ತರಕ್ಕೆ ಜಾತಿ ದುಡ್ಡು ಇರುವಂತಹ ತಮಿಳುನಾಡಿನಲ್ಲಿ ಈ ತರಹದ ಕ್ರಾಂತಿಕಾರಕವಾದಂತಹ ಒಂದು ಬದಲಾವಣೆ ಆಗಿದೆ ಅಂದ್ರೆ ಕರ್ನಾಟಕದಲ್ಲಿ ಯಾಕೆ ಸಾಧ್ಯವಿಲ್ಲ? ಮತ್ತೆ ಅದೇ ತರಹಕ್ಕೆ ಅಪ್ಪ ಹಾಕಿದ ಆಲ್ದ ಮರ ಅಂತೇಳಿ ಅದೇ JCB ಪಕ್ಷಗಳ ಭ್ರಷ್ಟ ಮತ್ತು ಕುಟುಂಬ ರಾಜಕಾರಣಕ್ಕೆ ವಿಶೇಷವಾಗಿ ನಮ್ಮ ರಾಜ್ಯದ ಈ ಪ್ರಗತಿಪರರು ಅಂದ್ಕೊಳ್ಳುವಂತರು, ಬುದ್ಧಿಜೀವಿಗಳು, ಚಿಂತಕರು ಅಥವಾ ರಾಜಕೀಯ ಪಂಡಿತರು, ಒಂದಷ್ಟು ಪತ್ರಕರ್ತರು ಇದನ್ನೆಲ್ಲ ಬಿಟ್ಟು ಒಂದು ಸಕಾರಾತ್ಮಕ ಯೋಚನೆಗಳನ್ನ ಮಾಡಿ ಅವರು ಸಹ ಒಂದು ಜನಾಭಿಪ್ರಾಯವನ್ನ ರೂಪಿಸ್ಲಿ. ಅದಕ್ಕೆ ಬೇಕಾದ ಭೂಮಿಕೆಯನ್ನ ಸಿದ್ಧ ಮಾಡುವಂತವ್ರು ಯಾರು ಇಂಥ ವಿಚಾರಗಳಲ್ಲಿ ಜನಾಭಿಪ್ರಾಯವನ್ನ ರೂಪಿಸುವಂತಹ ಸ್ಥಾನದಲ್ಲಿರುವಂತಹ ಪ್ರಭಾವಿಗಳಾಗಿರುವಂತಹ ಚಿಂತಕರು, ಪತ್ರಕರ್ತರು, ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಸಮಾಜದಲ್ಲಿ ಗೌರವ ಗಳಿಸಿರುವಂತವ್ರು. ಹಾಗಾಗಿ ಅಂತಹ ಯೋಚನೆಗಳನ್ನ, ಬದಲಾವಣೆಯ ಕುರಿತಾದ ಮಾತುಗಳನ್ನ ಅವ್ರು ಆಡ್ತಾ ಹೋಗ್ತಿದ್ದಾಗ ಈಗ ನಮ್ಮಂತವ್ರಿಗೂ ನಮಗೆ ಆಗಬೇಕು ಅಂತಿಲ್ಲ. ಯಾರೇ ಒಂದು ಹೊಸಬರು ಬಂದು ಒಂದಷ್ಟು ಇದೆಲ್ಲ ನಮ್ಮಲ್ಲಿ ಆಗುತ್ತೆ, ವರ್ಕೌಟ್ ಆಗುತ್ತೆ ಅಂತ ಫೈನಲಿ ಅಲ್ಲ ಆಗ್ಬೇಕು. ಕರ್ನಾಟಕದಲ್ಲೂ ಜನ ರೋಸತ್ತಿದ್ದಾರೆ. ಹೇಗೆ ಆಗ ನೋಡಿದ್ರೆ ತುಂಬಾ ದೊಡ್ಡ ಮಟ್ಟದ ಏನು ಕೆಟ್ಟ ಗಾಳಿ ಅಥವಾ ಕೆಟ್ಟ ಇದು ಆರೋಪಗಳು DMK ಮೇಲೆ ಇರ್ಲಿಲ್ಲ. ಆದ್ರೆ ಭ್ರಷ್ಟಾಚಾರ ಸರ್ವೇ ಸಾಮಾನ್ಯ ಅಂತಿತ್ತು. ಅದ್ರ ಜೊತೆಗೆ ಕುಟುಂಬ ರಾಜಕಾರಣ. ಈಗ ಸ್ಟಾಲಿನ್ ಬಿಟ್ರೆ ಯಾರು ನೆಕ್ಸ್ಟ್? ಉದಯನಿಧಿ ಅಂತ. ಈಗ ಇಬ್ರು ಸೋಲ್ತಾ ಇದ್ದಾರೆ TVK ಅಂತ ಒಂದು ವರದಿ ಬಂದಿದೆ. ಸೊ ಹಾಗಾಗಿ ಕರ್ನಾಟಕದಲ್ಲೂ ಯಡಿಯೂರಪ್ಪ ನಂತರ ಯಾರು ವಿಜಯೇಂದ್ರ, ಸಿದ್ದರಾಮಯ್ಯ ನಂತರ ಯಾರು ಯತೀಂದ್ರ, ಕುಮಾರಸ್ವಾಮಿ ನಂತರ ಯಾರು ನಿಖಿಲ್. ಈ ತರಹದ ಒಂದು ರಾಜಕೀಯ ಪರಿಸ್ಥಿತಿ ರಾಜ್ಯದಲ್ಲೂ ಇದೆ. ಇದನ್ನ ಮೀರಿ ಅವರು ಯೋಚನೆ ಮಾಡಿ ಜನಪರವಾಗಿ ಪ್ರಜಾಸತ್ತಾತ್ಮಕವಾಗಿ ಗೌರವವನ್ನ ಗಳಿಸಿ ಒಂದು ರಾಜ್ಯವನ್ನ ಕಟ್ಟೋ ನಿಟ್ಟಲ್ಲಿ ಹೋಗ್ಲಿ. ಇಲ್ಲ ಅಂದ್ರೆ ಇದು ಈ ನಮ್ಮ ಸಾಂಪ್ರದಾಯಿಕವಾದಂತಹ ರಾಜಕೀಯ ಪಕ್ಷಗಳಿಗೆ ಕರ್ನಾಟಕದಲ್ಲಿ ಜನ ಇವತ್ತಿಲ್ದೇ ಇರಬಹುದು, 26ರಲ್ಲಿ ಇಲ್ದೇ ಇರಬಹುದು, 28ಕ್ಕೆ ಆಗೋದಿಲ್ಲ ಅಂತ ಏನಿದೆ. 2 ವರ್ಷಗಳಿಂದ TVK ಏನಿತ್ತು, 2 ವರ್ಷಗಳಲ್ಲಿ ಇವತ್ತು ಆ ಪಕ್ಷ ಅಲ್ಲಿ ತನಕ ಬಂದಿದೆ. ಅಂದ್ರೆ ಜೊತೆಗೆ ಜನ ಸ್ವಯಂ ಪ್ರೇರಿತವಾಗಿ ಓಟ್ ಆಗಿದ್ದಾರೆ. ಅವ್ರು ಯಾರೇ ದುಡ್ಡು ಕೊಟ್ಟು ಕರ್ಕೊಂಡ್ ಬಂದಿಲ್ಲ, ಅವ್ರಿಗೆ ಯಾವ್ದೋ ಜಾತಿ ತೋರಿಸಿ ಕರ್ಕೊಂಡ್ ಬಂದಿಲ್ಲ. ಸ್ವಯಂ ಪ್ರೇರಿತವಾಗಿ ಹೋಗಿ ತಾವಾಗಿಯೇ ತಾವೇ ಯಾರದೇ ಪ್ರಲೋಭನೆ ಪ್ರಚೋದನೆಗೊಳಗಾಗದೆ TVKಗೆ ತಮಿಳುನಾಡಿನ 35% ಗಿಂತ ಹೆಚ್ಚು ಜನ, ಅಂದ್ರೆ 10ರಲ್ಲಿ ಸುಮಾರು 4 ಜನ ಹೋಗಿ ಓಟ್ ಹಾಕಿದ್ದಾರೆ. ಕರ್ನಾಟಕದಲ್ಲಿ 10ರಲ್ಲಿ ಒಬ್ರು ಓಟ್ ಹಾಕಿದ್ರು ನಮ್ಮ ರಾಜ್ಯದ ರಾಜಕಾರಣ ಬದಲಾಗುತ್ತೆ. ತುಂಬಾ ಏನು ನಾವು ನಿರೀಕ್ಷೆ ಮಾಡ್ತಾ ಇಲ್ಲ ರಾಜ್ಯದ ರಾಜಕಾರಣ ಬದಲಾಗುತ್ತೆ. ಎಸ್ ಸರ್, ಓವರ್ ಆಲ್ ನಮ್ಮಲ್ಲಿ ಆ ಬದಲಾವಣೆಗಳನ್ನ ಜನ ಒಪ್ಕೊಂಡ್ರೆ, ಅದನ್ನ ನಿಭಾಯಿಸಿದ್ರೆ ಮತ್ತು ಅದನ್ನ ಜಾರಿ ಮಾಡಿದ್ರೆ ನಮ್ಮಲ್ಲೂ ಬದಲಾಗುತ್ತೆ ಅಂತ ಹೇಳ್ತಾ ಇದೀರಿ. ಏನೇ ನಾವು ಯಾಕೆ ನಿಮ್ಗೆ ಫೋನ್ ಕಾಲ್ ಬಂದೆ ಲೈವ್ಗೆ ಅಂತಂದ್ರೆ, ಬಿಕಾಸ್ ಆಫ್ ನಮ್ಗೆಲ್ಲ ತಮಿಳ್ನಾಡು ಹಿಂಗೆಲ್ಲ ಆದಾಗ ನಮ್ಮಲ್ಲೂ ಆಗ್ಬೇಕು ಅನ್ನೋದು ಒಂದು ನಮ್ಮ ನಿರೀಕ್ಷೆ ಮತ್ತು ಜನ ನಿರೀಕ್ಷೆ ಇರೋ ಕಾರಣಕ್ಕೆ ಕಡೆ ಮಾಡಿ. ತಮಿಳುನಾಡಿನ TVKಯ ಇದೇನಿತ್ತು ಸಿಟಿ, ಅವ್ರದ್ದು TVKಯ ಚಿಹ್ನೆ, ನಿಮ್ದು ಅದೇ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಮಗೆ ಮೊದಲ ಚುನಾವಣೆ ಸ್ವಲ್ಪ ಏನೋ ಒಂದು ವಿಶ್ವಾಸದ್ರೋಹ ಆಗಿದ್ದ ಕಾರಣಕ್ಕೆ ಅದು ಸಿಗ್ಲಿಲ್ಲ. ಆದ್ರೆ ಮಿಕ್ಕ ಚುನಾವಣೆಗಳಲ್ಲಿ ನಾವು ಮೊದಲಿಂದಲೂ ನಮ್ಮ ಚಿಹ್ನೆಯಾಗಿ ಅದನ್ನೇ ಬಳಸ್ತಾ ಇದೀವಿ. ಜನ ಜನರನ್ನ ಎಚ್ಚರಿಸಬೇಕು, ಜನ ಎಚ್ಚೆತ್ಕೊಳ್ಬೇಕು ಅನ್ನುವ ರೀತಿನಲ್ಲಿ. ಹಾಗಾಗಿ ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಟಿ ಅನ್ನುವಂತ ನಮ್ಮ ಘೋಷವಾಕ್ಯ ಏನಿದೆ ಅದು ಸಹ ಮುಂದಿನ ದಿನಗಳಲ್ಲಿ ಒಳ್ಳೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ನಿಮ್ಮ ನಿರೀಕ್ಷೆ ಈಡೇರ್ಲಿ, ಕರ್ನಾಟಕಕ್ಕೆ ಒಳ್ಳೆ ನಾಯಕರುಗಳು ಸಿಗ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಾಡೋಕ್ಕೆ. ಥ್ಯಾಂಕ್ ಯು. ಎಸ್, ಇದು ರವಿಕೃಷ್ಣ ರೆಡ್ಡಿ ಅವ್ರ ಮಾತು. ಬಿಕಾಸ್ ಆಫ್ ಕರ್ನಾಟಕದಲ್ಲಿ ಆ ಥರ ರಾಜಕಾರಣದ ಲೆಕ್ಕಾಚಾರ ಅಂದರೆ ಒಂದು ಉಪೇಂದ್ರ ಪ್ರಜಾಕೀಯ, ಮತ್ತೊಂದು ರವಿಕೃಷ್ಣ ರೆಡ್ಡಿ ಅವ್ರದ್ದು. ನಮ್ಮಲ್ಲಿ ಫೇಲ್ಡ್ ಫಾರ್ಮುಲಾ ಮುಗಿತದು ಅಂದ್ರೆ ಅದೇನು ಸಕ್ಸಸ್ ಆಗಲಿಲ್ಲ.